ಭಯ, ಒತ್ತಡ, ಆತಂಕ, ಫಿಯರ್, ಸ್ಟ್ರೆಸ್, ಆಂಗ್ಸೈಟಿ. ಈ ಭಾವನೆಗಳನ್ನ ತೆರವುಗೊಳಿಸಲು ಇವತ್ತು ಅಭ್ಯಾಸ ಮಾಡೋಣ. ಈ ಭಾವನೆಗಳನ್ನೆಲ್ಲ ಇವತ್ತು ತೆಗೆದು ಹಾಕೋ ಪ್ರಾಕ್ಟೀಸ್ ಮಾಡೋಣ. ಎಲ್ಲರೂ ಕಣ್ಣು ಮುಚ್ಕೊಂಡು ಹೃದಯದ ಮೇಲೆ ಕೈ ಇಟ್ಕೊಳ್ಳಿ. ಹಾಗೆ ನಾನು ಹೇಳಿದ್ದನ್ನ ರಿಪೀಟ್ ಮಾಡ್ತಾ ಹೋಗಿ. ಶ್ರದ್ಧೆಯಿಂದ ಕೇಳ್ಕೊಳ್ಳಿ. ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೊಳ್ಳಿ. ಆಳವಾದ ಉಸಿರಾಟವನ್ನ ತೆಗೆದುಕೊಳ್ಳಿ. ಹಾಗೆ ನಾನು ಹೇಳಿದ್ದನ್ನ ರಿಪೀಟ್ ಮಾಡ್ತಾ ಹೋಗಿ. ಶ್ರದ್ಧೆಯಿಂದ ಕೇಳ್ಕೊಳ್ಳಿ. ಆಳವಾದ ದೀರ್ಘವಾದ ಉಸಿರಾಟವನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಆಳವಾದ ದೀರ್ಘವಾದ ಉಸಿರಾಟವನ್ನು ತೆಗೆದುಕೊಳ್ಳಿ. ನಮ್ಮ ಒಳ ಮನಸ್ಸಿನಲ್ಲಿ ಅಂದ್ರೆ ಅಂತರ್ ಮನಸ್ಸಿನಲ್ಲಿ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುವ ಭಯ, ಒತ್ತಡ, ಆತಂಕ ನಮ್ಮ ಆರೋಗ್ಯದ ಮೇಲೆ, ಸಂಬಂಧಗಳ ಮೇಲೆ, ಉದ್ಯೋಗ ವ್ಯಾಪಾರದ ಮೇಲೆ, ಹಣಕಾಸಿನ ಮೇಲೆ ಅನೇಕ ರೀತಿಯ ಪರಿಣಾಮವನ್ನ ಬೀರುತ್ತದೆ. ನಾವು ಈ ಅಭ್ಯಾಸವನ್ನು ಮಾಡುವಾಗ ನಮ್ಮ ಕುಟುಂಬ ಸದಸ್ಯರನ್ನು, ನಮ್ಮ ಪ್ರೀತಿ ಪಾತ್ರರನ್ನು, ನಮ್ಮ ಪೂರ್ವಜರನ್ನು ನೆನಪು ಮಾಡಿಕೊಂಡು ನಾವು ಎಲ್ಲರೂ ಒಟ್ಟಿಗೆ ಅಭ್ಯಾಸ ಮಾಡುತ್ತಿದ್ದೇವೆ ಎನ್ನುವ ಭಾವನೆಯನ್ನು ಮಾಡಿಕೊಳ್ಳುವುದರ ಮೂಲಕ ಅಭ್ಯಾಸ ಮಾಡಿದರೆ ನಮ್ಮ ಮನಸ್ಸಿನಲ್ಲಿ ಅಭ್ಯಾಸ ಮಾಡುವಾಗ ಏನೆಲ್ಲ ಸಕಾರಾತ್ಮಕವಾದ ಪಾಸಿಟಿವ್ ಬದಲಾವಣೆಗಳು, ಕಂಪನಗಳು ಉಂಟಾಗುತ್ತೇವೆ. ಅವೆಲ್ಲ ಕಂಪನಗಳು ನಾವು ಯಾರನ್ನೆಲ್ಲ ನೆನೆಸಿಕೊಂಡು ಅಭ್ಯಾಸ ಮಾಡುತ್ತಿದ್ದೇವೆ ಎನ್ನುವ ಭಾವನೆಯನ್ನು ಮಾಡಿಕೊಂಡಿರುತ್ತೇವೆಯೋ ಅವರೆಲ್ಲರಿಗೂ ಅದರ ಸಕಾರಾತ್ಮಕವಾದ ಫಲ ಸಿಗುತ್ತದೆ. ಹಾಗೂ ಈ ನಕಾರಾತ್ಮಕತೆಗೆ ಎಲ್ಲರಿಂದ ಒಟ್ಟಿಗೆ ಬಿಡುಗಡೆಯಾಗುವುದರಿಂದ ಇದು ಎಲ್ಲರಿಗೂ ಶಾಶ್ವತವಾದ ಸಕಾರಾತ್ಮಕವಾದ ಪರಿಣಾಮವನ್ನ ಉಂಟು ಮಾಡ್ತದೆ. ಹಾಗಾಗಿ ನೀವು ಎಲ್ಲವನ್ನು ಸೇರಿಸಿಕೊಂಡು ಅಭ್ಯಾಸ ಮಾಡುತ್ತಿದ್ದೇವೆ ಎನ್ನುವ ಭಾವನೆಯನ್ನ ಮಾಡ್ಕೊಳ್ಳಿ. ನಿಮ್ಮ ಮನೆಯ ವಾಸ್ತು ಪುರುಷನನ್ನು ಕೂಡ ನೀವು ಈ ಅಭ್ಯಾಸದಲ್ಲಿ ಸೇರಿಸಿಕೊಂಡಿದ್ದೀರಿ ಎನ್ನುವ ಭಾವನೆಯನ್ನ ಮಾಡ್ಕೊಳ್ಳಿ. ಇದು ನೆನಪಿನಲ್ಲಿರಿ. ಯಾವ ಭಾವನೆಗಳಾದರೂ ಅದು ನಮ್ಮ 4 ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುತ್ತಾ ಇರುತ್ತದೆ. ಆ 4 ಕ್ಷೇತ್ರಗಳು ಯಾವುದು ಅಂತ ನಿಮ್ಗೆ ನೆನಪಿದೆ? ಆರೋಗ್ಯ, ಸಂಬಂಧಗಳು, ಉದ್ಯೋಗ ಹಾಗೂ ಹಣಕಾಸಿನ ಪರಿಸ್ಥಿತಿ. ಇದು 4 ಜೀವನಕ್ಕೆ ತುಂಬಾ ಪ್ರಾಮುಖ್ಯವಾದ ಅಂಶ. ಈಗ ಇದನ್ನು ನಾವು ಅಭ್ಯಾಸ ಮಾಡೋಣ. ಆರೋಗ್ಯದ ಮೇಲೆ ಇರತಕ್ಕಂತಹ ಆತಂಕ, ಭಯ ಇವುಗಳನ್ನ ಸಂಪೂರ್ಣವಾಗಿ ಲಯಗೊಳಿಸುವ ಅಂದ್ರೆ ಬಿಡುಗಡೆಗೊಳಿಸುವ ಅಭ್ಯಾಸವನ್ನ ಮಾಡೋಣ. ನೀವು ಅನುಭವಿಸುತ್ತಾ ಈ 4 ಪದಗಳನ್ನು ಹೇಳಿದ್ದೇ ಆದರೆ ಆತಂಕ, ಭಯ ನಮ್ಮ ಒಳ ಮನಸ್ಸಿನಿಂದ ಸಂಪೂರ್ಣವಾಗಿ ಹೊರಹಾಕಲಿಕ್ಕೆ ಸಾಧ್ಯ. ಈ 4 ವಾಕ್ಯಗಳನ್ನು ನೀವು ಮನಸ್ಫೂರ್ತಿಯಾಗಿ ಭಾವನೆಯೊಂದಿಗೆ ಹೇಳಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನಿನಗೆ ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನೀವು ಏನು ಒತ್ತಡಗಳನ್ನ, ಭಯವನ್ನ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಹೊರ ಮನಸ್ಸಿನಲ್ಲಿ ಅಥವಾ ಒಳ ಮನಸ್ಸಿನಲ್ಲಿ ಕಾನ್ಶಿಯಸ್ ಮೈಂಡ್ ಆರ್ ಸಬ್ ಕಾನ್ಶಿಯಸ್ ಮೈಂಡ್ ಅನುಭವಿಸುತ್ತಿದ್ದರೆ ಅದೆಲ್ಲವನ್ನು ಇವಾಗ ಹೊರಗೆ ಬರಲಿಕ್ಕೆ ಬಿಡಿ. ಅದನ್ನು ತಡೆಯಬೇಡಿ. ಅದನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳಿ. ಈಗ ಹೇಳಿ. ಈ ಎಲ್ಲ ಭಾವನೆಗಳಿಗೆ ಈಗ ನಾನು ಹೇಳ್ದಾಗೆ ನೀವು ಜೋರಾಗಿ ಹೇಳ್ಕೊಳ್ಳಿ. ನಿಮ್ಮ ಕಿವಿ ಕೇಳೋಷ್ಟು ಜೋರಾಗಿ ಹೇಳ್ಕೊಂಡು ಫೀಲ್ ಮಾಡಿ. ಎಲ್ಲಾ ಭಾವನೆಗಳಿಗೆ ನಾನು 100ಕ್ಕೆ 100ರಷ್ಟು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಮೈ ಡಿಯರ್ ಯೂನಿವರ್ಸ್, ನನ್ನ ಆತ್ಮೀಯ ಬ್ರಹ್ಮಾಂಡವೇ, ನನ್ನನ್ನು ಕ್ಷಮಿಸು. ಈ ಭಾವನೆಗಳನ್ನು ನಾನು ನನ್ನ ಶರೀರದಲ್ಲಿ, ನನ್ನ ಮನಸ್ಸಿನಲ್ಲಿ ಸೃಷ್ಟಿ ಮಾಡಿಕೊಂಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು.
ಡಿಯರ್ ಯೂನಿವರ್ಸ್, ಈ ಭಾವನೆಗಳನ್ನು ನನ್ನಿಂದ ಸಂಪೂರ್ಣವಾಗಿ ಅಳಿಸಿ ಹಾಕಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಡಿಯರ್ ಯೂನಿವರ್ಸ್, ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು. ನನ್ನ ಜೀವನದಲ್ಲಿ ನಡೆದಿರಬಹುದಾದ ಅನೇಕ ಕಹಿ ಘಟನೆಗಳ ನೆನಪುಗಳನ್ನು ನಾನು ಪದೇ ಪದೇ ಸೃಷ್ಟಿಸಿಕೊಂಡು ನನ್ನಲ್ಲಿ ಒತ್ತಡವನ್ನು ಸೃಷ್ಟಿ ಮಾಡಿಕೊಂಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಇದನ್ನು ಹೊರಹಾಕುವ ಯಾವುದೇ ಪ್ರಯತ್ನವನ್ನು ಮಾಡದೆ ಮತ್ತೆ ಮತ್ತೆ ಸೃಷ್ಟಿ ಮಾಡಿಕೊಂಡಿದ್ದಕ್ಕಾಗಿ ನನ್ನನ್ನು ಮನ್ನಿಸು. ನನ್ನ ಆತ್ಮೀಯ ಬ್ರಹ್ಮಾಂಡವೇ, ಮೈ ಡಿಯರ್ ಯೂನಿವರ್ಸ್, ಈ ಎಲ್ಲ ನಕಾರಾತ್ಮಕವಾದ ನೆನಪುಗಳನ್ನ ಬಿಡುಗಡೆಗೊಳಿಸುವ ಶಕ್ತಿ ನನ್ನಲ್ಲೇ ಇದೆ ಎಂಬ ಅರಿವನ್ನ ಮೂಡಿಸಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು. ನನ್ನ ಆತ್ಮೀಯ ಬ್ರಹ್ಮಾಂಡವೇ, ಮೈ ಡಿಯರ್ ಯೂನಿವರ್ಸ್, ಈ ಎಲ್ಲ ಕಹಿ ಘಟನೆಗಳನ್ನು ಮರುಸೃಷ್ಟಿ ಆಗದ ಹಾಗೆ ನನ್ನ ಆತ್ಮದಿಂದ ಸಂಪೂರ್ಣವಾಗಿ ಅಳಿಸಿ ಬಿಡುಗಡೆಗೊಳಿಸಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು. ಇನ್ನೊಮ್ಮೆ ಆಳವಾದ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ. ನಿಮಗೆ ಗೊತ್ತಿದ್ದು ನಿಮ್ಮ ಗಮನಕ್ಕೆ ಬಂದು ಸಹ ನಡೀತಾ ಇರತಕ್ಕಂತಹ ನಕಾರಾತ್ಮಕವಾದ ಭಾವನೆಗಳನ್ನ, ನೆಗೆಟಿವ್ ಫೀಲಿಂಗ್ ನಿಮ್ಮ ಗಮನಕ್ಕೆ ಬರದೆ ನಿಮ್ಮ ಒಳ ಮನಸ್ಸಿನಲ್ಲಿ, ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ನಡೆಯುತ್ತಿರಬಹುದಾದ ಎಲ್ಲ ನಕಾರಾತ್ಮಕವಾದ ನೆನಪುಗಳನ್ನ, ಕಹಿ ಘಟನೆಗಳನ್ನ, ಭಾವನೆಗಳನ್ನ, ಭಯವನ್ನ ಹೊರ ಹೋಗುವ ಉಸಿರಿನೊಂದಿಗೆ ಹೊರಕ್ಕೆ ಹಾಕಿ ಅದು ಇನ್ನು ಮುಂದೆ ಸೃಷ್ಟಿಯಾಗದ ಹಾಗೆ ಸಂಪೂರ್ಣವಾಗಿ ಅಳಿಸಲ್ಪಟ್ಟಿದೆ, ಬಿಡುಗಡೆಗೊಳಿಸಲ್ಪಟ್ಟಿದೆ ಎಂಬುದನ್ನ ಗಮನಿಸಿ. ಹಾಗೆ ಇನ್ನೊಂದು ಪರಿಶುದ್ಧವಾದ ಪ್ರಾಣವನ್ನು, ಉಸಿರನ್ನ ಒಳಗೆ ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಕ್ಕೆ ಬಿಡಿ. ಎಲ್ಲಾ ತಾಪಗಳನ್ನ ಹೊರಕ್ಕೆ ಕಳಿಸ್ತಾ ಇದ್ದೇನೆ ಎನ್ನುವ ಭಾವನೆಯನ್ನ ಮಾಡ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. ಹಾಗೆ ಹೀಗೆ ಹೇಳಿ ನನ್ನ ಜೊತೆ ಹೇಳಿ. ನನ್ನ ಆತ್ಮೀಯ ಬ್ರಹ್ಮಾಂಡವೇ, ಮೈ ಡಿಯರ್ ಯೂನಿವರ್ಸ್, ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು. ಈಗ ಜೋರಾಗಿ ಹೇಳ್ಕೊಳ್ಳಿ. ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನನ್ನ ಎಲ್ಲ ನಕಾರಾತ್ಮಕತೆಯನ್ನು ಅಳಿಸಿ ಹಾಕಿದ್ದಕ್ಕಾಗಿ ನಿನಗೆ ಧನ್ಯವಾದ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಮೈ ಡಿಯರ್ ಯೂನಿವರ್ಸ್, ನಾನು ಈ ಎಲ್ಲ ಭಾವನೆಗಳನ್ನು, ಭಯವನ್ನು ನನ್ನಲ್ಲಿ ಇಷ್ಟು ದಿವಸ ಹಿಡಿದಿಟ್ಟುಕೊಂಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು. ನಾನು ಇದರಿಂದ ನನ್ನ ಆರೋಗ್ಯದ ಮೇಲೆ, ಸಂಬಂಧಗಳ ಮೇಲೆ, ಉದ್ಯೋಗದ ಮೇಲೆ, ಹಣಕಾಸಿನ ಕ್ಷೇತ್ರದ ಮೇಲೆ ನಕಾರಾತ್ಮಕವಾದ ಪರಿಣಾಮವನ್ನ ಎದುರಿಸಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ನನಗೆ ಅರಿವನ್ನು ಮೂಡಿಸಿ ಈ ಎಲ್ಲ ನಕಾರಾತ್ಮಕವಾದ ಭಾವನೆಗಳನ್ನ, ಎಲ್ಲ ಭಯವನ್ನ ನನ್ನಿಂದ ಶಾಶ್ವತವಾಗಿ ಲಯಗೊಳಿಸಿ ನನ್ನಲ್ಲಿ ದೈವಿ ಉತ್ಸಾಹವನ್ನು ತುಂಬಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ಆತ್ಮೀಯ ಬ್ರಹ್ಮಾಂಡವೇ, ಮೈ ಡಿಯರ್ ಯೂನಿವರ್ಸ್, ನಿನಗೆ ಧನ್ಯವಾದಗಳು. ಐ ಆಮ್ ಸಾರಿ.
ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು. ನನ್ನ ಆತ್ಮೀಯ ಬ್ರಹ್ಮಾಂಡವೇ, ಮೈ ಡಿಯರ್ ಯೂನಿವರ್ಸ್, ನನ್ನ ಕುಟುಂಬದವರು, ತಂದೆ ತಾಯಿಯರು ಅಥವಾ ನನ್ನ ಪಿತೃವರ್ಗದವರು, ನನ್ನ ಆತ್ಮೀಯರು ಯಾರಾದರೂ ತಪ್ಪು ಮಾಡಿದ್ದರೆ, ಯಾರಿಗಾದರೂ ಹಾನಿಯನ್ನುಂಟು ಮಾಡಿದ್ದರೆ, ಅದರಿಂದ ನಾನು ಸಮಸ್ಯೆಯನ್ನು ಅನುಭವಿಸುತ್ತಿದ್ದರೆ, ಆ ಎಲ್ಲ ತಪ್ಪುಗಳನ್ನ ಕ್ಷಮಿಸು. ಆ ಎಲ್ಲಾ ತಪ್ಪುಗಳನ್ನ ಕ್ಷಮಿಸಿದ್ದಕ್ಕಾಗಿ ನಿನಗೆ ಧನ್ಯವಾದ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು. ನನ್ನಿಂದ ಎಲ್ಲ ಕೊರಗುವಿಕೆಯನ್ನ, ಆತಂಕ, ಭಯವನ್ನ, ಒತ್ತಡಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡಿ ನನಗೆ ದೀರ್ಘಕಾಲ ಆರೋಗ್ಯಪೂರ್ಣವಾಗಿ ಬದುಕುವ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಇನ್ನು ಮುಂದೆ ಯಾವುದೇ ರೀತಿಯ ಆತಂಕ, ಒತ್ತಡಗಳಿಗೆ ಒಳಗಾಗದ ಹಾಗೆ ನನ್ನನ್ನು ನಿರಂತರವಾಗಿ ರಕ್ಷಿಸುತ್ತಿರುವುದಕ್ಕಾಗಿ ನಾನು ನಿನಗೆ ಧನ್ಯವಾದಗಳನ್ನ ಹೇಳುತ್ತೇನೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು. ಈಗ ಇನ್ನೊಂದು ದೀರ್ಘವಾದ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ. ಹೊರ ಹೋಗುವ ಉಸಿರಿನೊಂದಿಗೆ ನಾವೇ ಸೃಷ್ಟಿ ಮಾಡಿಕೊಂಡು ಎಲ್ಲ ಆತಂಕ, ಭಯ, ಹೆದರಿಕೆ, ಈ ಎಲ್ಲ ಭಾವನೆಗಳನ್ನ ಯಾವುದೇ ರಾಗ ದ್ವೇಷಗಳಿಲ್ಲದೆ ಪ್ರೀತಿಯಿಂದ ಹೊರಗೆ ಕಳಿಸಿ ಅವೆಲ್ಲಕ್ಕೂ ಮುಕ್ತಿ ಸಿಗ್ತಾ ಇದೆ ಅನ್ನೋ ಅರಿವನ್ನಾಗಿಯೇ ಅವುಗಳನ್ನೆಲ್ಲ ಸೃಷ್ಟಿ ಮಾಡಿರುವುದು ನಾನೇ ಎನ್ನುವ ಅರಿವನ್ನ ಕೊಟ್ಟಿದ್ದಕ್ಕಾಗಿ ಪರಮಾತ್ಮನಿಗೆ ಧನ್ಯವಾದಗಳು. ಬ್ರಹ್ಮಾಂಡಕ್ಕೆ ಧನ್ಯವಾದಗಳು ಹೇಳಿ. ಐ ಆಮ್ ಸಾರಿ. ನಾನು ಈ ಭಯ, ಆತಂಕ, ಕೋಪ, ತಾಪಗಳನ್ನ ಸೃಷ್ಟಿ ಮಾಡಿಕೊಂಡು ನನ್ನ ಒಳಗೆ ಇಟ್ಟುಕೊಂಡಿದ್ದಕ್ಕಾಗಿ ಐ ಆಮ್ ಸಾರಿ. ಇವುಗಳಿಂದ ನಾನು ನನ್ನ ಆರೋಗ್ಯವನ್ನು, ಸಂಬಂಧಗಳನ್ನು, ಉದ್ಯೋಗವನ್ನು, ಹಣಕಾಸು ಪರಿಸ್ಥಿತಿಯನ್ನು ಕೆಡಿಸಿಕೊಂಡಿದ್ದಕ್ಕಾಗಿ ಐ ಆಮ್ ಸಾರಿ. ನನ್ನನ್ನು ಕ್ಷಮಿಸು. ನನ್ನನ್ನು ಮನ್ನಿಸು. ಈ ಎಲ್ಲ ನಕಾರಾತ್ಮಕವಾದ ಭಾವನೆಗಳನ್ನ ನನ್ನ ಆತ್ಮದಿಂದ ಸಂಪೂರ್ಣವಾಗಿ ಅಳಿಸಿ ಹಾಕಿದ್ದಕ್ಕಾಗಿ, ಲಯಗೊಳಿಸಿದ್ದಕ್ಕಾಗಿ, ಬಿಡುಗಡೆಗೊಳಿಸಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನಾನು ನಿನ್ನನ್ನು ಗೌರವಿಸುತ್ತೇನೆ. ನಿನಗೆ ಧನ್ಯವಾದಗಳು. ನನ್ನಲ್ಲಿ ನಿರಂತರವಾಗಿ ದೈವಿ ಉತ್ಸಾಹವನ್ನು ತುಂಬಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಈಗ ಇನ್ನೊಂದು ದೀರ್ಘವಾದ ಉಸಿರನ್ನ ಒಳಗೆ ಎಳೆದುಕೊಳ್ಳಿ. ನಿಧಾನವಾಗಿ ಹೊರಗೆ ಬಿಡಿ. ಬಿಳಿಯ ದೈವಿ ಬೆಳಕು ನಿಮ್ಮ ಸಹಸ್ರಾರ ಚಕ್ರದಿಂದ, ಅಂದರೆ ನಿಮ್ಮ ತಲೆಯ ಮಧ್ಯಭಾಗದಿಂದ ಶರೀರವನ್ನ ಪ್ರವೇಶ ಮಾಡ್ತಾ ಇದೆ. ಇದನ್ನ ಗಮನಿಸಿ, ಅನುಭವಿಸಿ. ಈ ದಿವ್ಯವಾದ, ಕೃತಜ್ಞತಾಪೂರ್ವಕವಾದ ದೈವಿ ಉತ್ಸಾಹದಿಂದ ತುಂಬಿದಂತಹ ಬೆಳಕು ನಿಮ್ಮ ಬ್ರೈನ್ ಸೆಲ್ಸ್ ಅನ್ನು ತುಂಬುತ್ತಾ ಇದೆ. ನಿಮ್ಮ ಮೆದುಳನ್ನ ತುಂಬುತ್ತಾ ಇದೆ. ನಿಮ್ಮ ತಲೆಯ ಭಾಗವನ್ನ ಆವರಿಸಿದೆ. ಮುಖವನ್ನ ಆವರಿಸಿದೆ. ಕುತ್ತಿಗೆಯ ಭಾಗವನ್ನು ಆವರಿಸಿದೆ. ಕೈ ಕಾಲುಗಳನ್ನು ಆವರಿಸಿದೆ. ಹೃದಯ,
ಹೊಟ್ಟೆ, ಹೀಗೆ ನಿಮ್ಮ ಶರೀರದ ಪ್ರತಿಯೊಂದು ಕಣವನ್ನು ಆವರಿಸಿದೆ. ಈ ಎಲ್ಲ ಕಣಗಳಲ್ಲಿ ಆರೋಗ್ಯ ಸಮೃದ್ಧಿಯನ್ನು ತುಂಬಿದೆ, ದೈವಿ ಉತ್ಸಾಹವನ್ನು ತುಂಬುತ್ತಿದೆ ಎನ್ನುವುದನ್ನ ಗಮನಿಸಿ. ಇದು ಭ್ರಮೆಯಲ್ಲ, ಕಲ್ಪನೆಯಲ್ಲ, ಇದು ಸತ್ಯ. ಬ್ರಹ್ಮಾಂಡ ನನಗಾಗಿ ಈ ಒಂದು ದಿವ್ಯ ಬೆಳಕನ್ನ ನನ್ನ ಶರೀರದಲ್ಲಿ, ನನ್ನ ಕಣಕಣದಲ್ಲಿ ತುಂಬುತ್ತಿದೆ. ನನ್ನ ಶರೀರದ ಕಣಕಣವು ಪ್ರತಿಯೊಂದು ದೈವಿ ಉತ್ಸಾಹದಿಂದ ಕಂಪಿಸುತ್ತಿದೆ ಎನ್ನುವುದನ್ನ ಗಮನಿಸಿ, ಫೀಲ್ ಮಾಡಿ, ಅನುಭವಿಸಿ. ಈಗ ಹೇಳಿ, ಈ ದಿವ್ಯವಾದ ದೈವಿ ಬೆಳಕು ನನ್ನ ಅಂತರ್ಮನಸ್ಸಿನಲ್ಲಿ, ಶರೀರದ ಅಂಗಾಂಗಗಳಲ್ಲಿ ಅನೇಕ ಜನ್ಮಗಳಿಂದ ನಾನು ಶೇಖರಣೆ ಮಾಡಿಟ್ಟುಕೊಂಡು ಬಂದಿರುವ ಎಲ್ಲ ನೆನಪುಗಳನ್ನು ಸಂಪೂರ್ಣವಾಗಿ ಬಿಡುಗಡೆಗೊಳಿಸಿದೆ, ಲಯಗೊಳಿಸಿದೆ. ಬಿಡುಗಡೆಗೊಳಿಸಿದ್ದಕ್ಕಾಗಿ, ಲಯಗೊಳಿಸಿದ್ದಕ್ಕಾಗಿ ಬ್ರಹ್ಮಾಂಡಕ್ಕೆ ಧನ್ಯವಾದಗಳು. ಉತ್ಸಾಹವನ್ನು ತುಂಬಿದ್ದಕ್ಕಾಗಿ ಬ್ರಹ್ಮಾಂಡಕ್ಕೆ ಧನ್ಯವಾದಗಳು. ಸಂತೋಷವನ್ನು ತುಂಬಿದ್ದಕ್ಕಾಗಿ ಬ್ರಹ್ಮಾಂಡಕ್ಕೆ ಧನ್ಯವಾದಗಳು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ ದಿವ್ಯ ಬೆಳಕನ್ನ ಶರೀರದಿಂದ ಹೊರಕ್ಕೆ ಹರಿಸಿ, ಇದು ಇಡೀ ಬ್ರಹ್ಮಾಂಡವನ್ನು ಆವರಿಸಲಿ. ನಿಮ್ಮ ಶರೀರ ಈ ಒಂದು ದಿವ್ಯ ಬೆಳಕಿನ ದೈವಿ ಉತ್ಸಾಹದಿಂದ ಕಂಪಿಸುವುದನ್ನು ಗಮನಿಸಿ. ಈ ದಿವ್ಯವಾದ ಬೆಳಕು ನಿರಂತರವಾಗಿ ನಿಮ್ಮ ಶರೀರದಲ್ಲಿ ಹರಿತಾ ಇರಲಿ. ಯಾವುದೇ ನಕಾರಾತ್ಮಕವಾದ ನೆನಪುಗಳು, ನೆಗೆಟಿವ್ ಥಾಟ್ಸ್ ನಿಮ್ಮಲ್ಲಿ ಉತ್ಪತ್ತಿಯಾದರೆ ಅದೆಲ್ಲವನ್ನು ಸಂಪೂರ್ಣವಾಗಿ ದಿವ್ಯವಾದ ಬೆಳಕು, ದೈವಿ ಉತ್ಸಾಹವನ್ನಾಗಿ ಪರಿವರ್ತನೆಗೊಳಿಸಲಿ. ಹೀಗೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಒಂದು ಸೆಕೆಂಡು ಮ್ಯೂಸಿಕ್ ಅನ್ನ ಆಲಿಸಿ. ನಾನು ಕಣ್ಣು ಬಿಡಿ ಅಂತ ಹೇಳುವವರೆಗೂ ಯಾರು ಕಣ್ಣನ್ನು ಬಿಡಬೇಡಿ. I am sorry, please forgive me, thank you, I love you. ನಾನು ನನ್ನನ್ನು ಪ್ರೀತಿಸುತ್ತೇನೆ, ನಾನು ಎಲ್ಲರನ್ನು ಪ್ರೀತಿಸುತ್ತೇನೆ, ನಾನು ಎಲ್ಲರನ್ನು ಪ್ರೀತಿಸುತ್ತೇನೆ, ಎಲ್ಲರೂ ನನ್ನನ್ನು ಪ್ರೀತಿಸುತ್ತಾರೆ. I love myself. Life is luxurious. Life is amazing. Life is beautiful. ಜೀವನ ಸುಂದರವಾಗಿದೆ, ಜೀವನ ಅದ್ಭುತವಾಗಿದೆ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈಗ ದೀರ್ಘವಾದ ಉಸಿರನ್ನ ತೆಗೆದುಕೊಳ್ಳಿ. ನಿಧಾನವಾಗಿ ನಿಮ್ಮ ಬಿಡಿ ಕೈಯನ್ನು ಒಂದನ್ನೊಂದು ಉಜ್ಜಿಕೊಂಡು ಮುಖದ ಮೇಲೆ ಹರಿಸಿ, ಕೈಯನ್ನು ಮುಖದ ಮೇಲೆ, ಕಣ್ಣಿನ ಮೇಲೆ ಇಡಿ. ನಿಧಾನವಾಗಿ ಕಣ್ಣನ್ನ ಸ್ಲೋಲಿ ಓಪನ್ ಯುವರ್ ಐಸ್. ನಿಧಾನವಾಗಿ ಕಣ್ಣುಗಳನ್ನ ಬಿಡಿ. ಇದು ತರ್ಕ ಅಲ್ಲ, ತರ್ಕಕ್ಕೆ ನಿಲುಕದ್ದು. ಇದು ಮ್ಯಾಜಿಕ್. ದಿಸ್ ಇಸ್ ನಾಟ್ ಎ ಲಾಜಿಕ್, ದಿಸ್ ಈಸ್ ಮ್ಯಾಜಿಕ್. ಸ್ಟಾಪ್ ಸಾಲ್ವಿಂಗ್, ಸ್ಟಾರ್ಟ್ ಇವಾಲ್ವಿಂಗ್.
ತುಂಬಾ ಚೆನ್ನಾಗಾಯ್ತು. ತುಂಬಾ ರಿಲೀಫ್ ಆಯ್ತು. ಏನಕ್ಕೂ ಕಣ್ಣಲ್ಲಿ ತುಂಬಾ ನೀರ್ ಬರ್ತಾ ಇತ್ತು, ಏನಕ್ಕೆ ಅಂತ ನನಗೂ ಗೊತ್ತಾಗಿಲ್ಲ. ನನಗೆ ತುಂಬಾ ರಿಲ್ಯಾಕ್ಸ್ ಆಯ್ತು, ರಿಲ್ಯಾಕ್ಸ್ ಆದ ಅನುಭವ ಆಯ್ತು. ನನ್ನ ಹಲವು ನಕಾರಾತ್ಮಕ ಭಾವನೆಗಳು ಹೊರಗಡೆ ಹೋದ ಹಾಗೆ ರಿಲ್ಯಾಕ್ಸ್ ಆಯ್ತು. ಮೋರ್ ರಿಲ್ಯಾಕ್ಸ್. ಟುಡೇ ಸೆಷನ್ ವಾಸ್ ಗುಡ್. ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬಾ ಬಿಸಿ ಬಿಸಿ ಆಗಿ ಆಮೇಲೆ ಕೂಲ್ ಆಯ್ತು. ನಂಗೂ ತುಂಬಾ ಕಣ್ಣಲ್ಲಿ ನೀರು ಬಂತು. ಹರೇ ರಾಮ್, ಹೊಸ ಅನುಭವ, ತಲೆ ಎಲ್ಲ ಜುಮ್ ಅಂತಿತ್ತು. ಧನ್ಯವಾದಗಳು ಎಲ್ಲರಿಗೂ, ಧನ್ಯವಾದಗಳು. ಎಲ್ಲರೂ ಅವರ ಅನುಭವನ ಇಲ್ಲಿ ಶೇರ್ ಮಾಡಿದ್ದಾರೆ. ತುಂಬಾ ರಿಲ್ಯಾಕ್ಸ್ ಆಯ್ತು ಇವತ್ತು. ಏನು ನಿದ್ದೆ ಬಂದಂಗ ಆಗ್ತಿತ್ತು. ತುಂಬಾ ಮನ್ಸಲ್ಲೆಲ್ಲ ಒಂಥರ ಏನೋ ಖುಷಿ ಆಗ್ತಾ ಇತ್ತು. ಭಯ ಸಿಟ್ಟು ಹೊರಗಡೆ ಹೋಗಿ ಫುಲ್ ಕೂಲ್ ಆಯ್ತು, ಹೋದ ಅನುಭವ ಆಯ್ತು. ಗುಡ್. ವೆರಿ ವೆರಿ ರಿಲ್ಯಾಕ್ಸ್, ಹ್ಯಾಪಿ. ವೆರಿ ನೈಸ್ ಸೆಷನ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ರಿಲೀಸಿಂಗ್ ಆಲ್ ನೆಗೆಟಿವಿಟಿ. ಇದು ತರ್ಕ ಅಲ್ಲ, ತರ್ಕಕ್ಕೆ ನಿಲುಕದ್ದು. ಇದು ಮ್ಯಾಜಿಕ್. ಇದು ಯಾವುದೇ ರೀತಿಯಾದ ಲಾಜಿಕ್ ಅಲ್ಲ, ಇದು ಮ್ಯಾಜಿಕ್. ದಿಸ್ ಈಸ್ ನಾಟ್ ಎ ಲಾಜಿಕ್, ದಿಸ್ ಈಸ್ ಮ್ಯಾಜಿಕ್. ಸ್ಟಾಪ್ ಸಾಲ್ವಿಂಗ್, ಸ್ಟಾರ್ಟ್ ಇವಾಲ್ವಿಂಗ್. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಈ ರೀತಿಯ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಇರುವ ಲಿಂಕನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಕಮ್ಯುನಿಟಿಗೆ ಸೇರಿ. ಪ್ರತಿದಿನ ರಾತ್ರಿ 9:30ಕ್ಕೆ ಉಚಿತ ಹೀಲಿಂಗ್ ಸೆಷನ್ ಆಯೋಜಿಸಿದ್ದೇವೆ. ಈ ಸೆಷನ್ನಲ್ಲಿ ಭಾಗವಹಿಸಲು ಎಲ್ಲರನ್ನು ಆಹ್ವಾನಿಸುತ್ತೇವೆ. ಧನ್ಯವಾದಗಳು. ಪ್ರಜ್ಞಾ ಪ್ರಕಲ್ಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.